ಹಲೋ ಮಕ್ಕಳೇ, ಆಕ್ಚುಲಿ ಎಲ್ಲರೂ ಕೇಳ್ತಿದ್ರು ನನಗೆ ಇಂಗ್ಲಿಷ್ ಎಕ್ಸಾಮ್ದು ಫಸ್ಟ್ ಲ್ಯಾಂಗ್ವೇಜ್ದು ಯಾವ ತರ ಮ್ಯಾಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಓದಬಹುದು, ಯಾವ ಲೆಟರ್ ರೈಟಿಂಗ್ ನಲ್ಲಿ ಕಾನ್ಸಂಟ್ರೇಟ್ ಮಾಡಬಹುದು, ಮತ್ತೆ ಎಸ್ಸೆ ರೈಟಿಂಗ್ ನಲ್ಲಿ ಯಾವ ತರ ಕಾನ್ಸಂಟ್ರೇಟ್ ಮಾಡಬಹುದು ಅನ್ನೋದು. ರೈಟ್. ಸೊ ಅದರ ಸಲುವಾಗಿ ನಿಮ್ಗೊಂದು ಸಪರೇಟ್ ಆಗಿ ಒಂದು PDF ಅನ್ನ ಅಪ್ಲೋಡ್ ಮಾಡಿದ್ದೇನೆ. ಸೊ ದಿಸ್ ಇಸ್ ಇನ್ ದ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಇಟ್ ಸೆಲ್ಫ್. ಸೊ ಆ PDF ಅನ್ನ ನೋಡಿ ಅದರಲ್ಲಿ ಯಾವ್ಯಾವ ಕ್ವಶನ್ಸ್ ಅನ್ನ ನಾನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡೇನೆ ಅಕಾರ್ಡಿಂಗ್ ಟು ದ ಹೆಡ್ಡಿಂಗ್, ಲೈಕ್ ಆನ್ಸರ್ ಇನ್ 2 marks ಕ್ವಶನ್ಸ್, ಆನ್ಸರ್ ಇನ್ 3 marks or 5 marks ಕ್ವಶನ್ಸ್, ಪ್ಲಸ್ ಪೋಯಮ್ಸ್ ಯಾವ ತರ ಬೀಳ್ಬಹುದು ಅದನ್ನು ಸಪರೇಟ್ ಆಗಿ ಮಾಡ್ಕೊಂಡು ಇಟ್ಕೊಂಡ್ರೆ ಮೀನ್ಸ್ ಮೋಸ್ಟ್ ರಿಪೀಟೆಡ್ ಅಂತ ಹೇಳ್ಬಹುದು. ಆಯ್ತಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ, ಮಾಡೆಲ್ ಕ್ವಶನ್ ಪೇಪರ್ ಇಂದ. ಸೊ ನಾ ಮೊದ್ಲಿಂದ ಹೇಳ್ಕೊಂತಿದ್ದೆ ನಿಮಗೆ, ಲೈಕ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಇಂದ ಬಹಳ ಕ್ವಶನ್ಸ್ ರಿಪೀಟ್ ಆಗಿದೆ. ಸೊ ಅವೆಲ್ಲ ಕ್ವಶನ್ಸ್ ಒಂದೇ ಕಡೆ ಒಂದೇ PDF ನಲ್ಲಿ ಅಪ್ಲೋಡ್ ಮಾಡಿಟ್ಟಿದ್ದೇನೆ. ಸೊ ಪ್ಲೀಸ್ ಡೂ ಗೋ ಅಂಡ್ ಚೆಕ್ ದಿಸ್ ಔಟ್ so that it will be helpful for your first language preparations. And even I will be giving you some tips and some videos related to how you can write the paper or present your paper and ಏನೇನ್ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋದು ಎಲ್ಲಾದ್ರದ್ದು ಒಂದೊಂದು ವಿಡಿಯೋ ಮಾಡ್ತೇನೆ. ಪ್ಲಸ್ ನೀವು ಈ PDF ಅನ್ನ ಕುಂತು ಜಸ್ಟ್ ಓದ್ಬಿಟ್ರೇನು ಇದರಿಂದ ನಾನು ಆಲ್ಮೋಸ್ಟ್ 60 to 70% ಆಫ್ ದ ಕ್ವಶನ್ಸ್ ವಿಲ್ ಬಿ ರಿಪೀಟಿಂಗ್ ಟು ಯು ಪೀಪಲ್. ಸೊ ಡೋಂಟ್ ಮಿಸ್ ಇಟ್ ಔಟ್. ಅಕಸ್ಮಾತ್ ನಿಮಗೆ ಅನ್ಸಿದ್ರೆ ಇದು ಯಾವ್ದು ರಿಪೀಟ್ ಆಗ್ತಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಏನಾದ್ರೂ ಚೇಂಜಸ್ ಬೇಕಂದ್ರೆ, ಏನಾದ್ರೂ ಬೇಕು ನಿಮ್ಗೆ ಹೆಲ್ಪ್ ಅಂದ್ರೆ ನಮ್ ಕಡೆಯಿಂದ, ಪ್ಲೀಸ್ ಮೇಕ್ ಶೋರ್ ಯು ವಿಲ್ ಕಮೆಂಟ್ ಇಟ್ ಡೌನ್. Till then we will be waiting for your comments. So till then, see you everyone.